ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಹರ್ಷಿತಾ ಚಾನೆಲ್. ನಾನು ಹರ್ಷಿತಾ. ಎಚ್ಚರ ಗರ್ಭಿಣಿಯರೇ, ನಿಮ್ಮ ಹಿಮೋಗ್ಲೋಬಿನ್ ಅಂಶ ತಿಳಿದುಕೊಂಡಿದ್ದೀರಾ ಎಷ್ಟಿದೆ ಅಂತ ಹೇಳಿ? ಹೌದು, ತಿಳ್ಕೋಬೇಕು. ಇದು ನಿಜವಾಗ್ಲೂ ತಿಳ್ಕೊಬೇಕಾದಂಥ ವಿಚಾರ. ತುಂಬ ಸೀರಿಯಸ್ ನೋಟ್ ಅಂತಲೇ ಹೇಳ್ಬೋದು. ಗರ್ಭಿಣಿ ಆದಾಗ ಹಿಮೋಗ್ಲೋಬಿನ್ ಅಂಶವನ್ನು ತಿಳ್ಕೋಬೇಕು. ಯಾಕೆ ಅಂತಂದರೆ ಅನಪೇಕ್ಷಿತ ಗರ್ಭಪಾತ ಆಗೋದು ಚಾನ್ಸಸ್ ಇರುತ್ತೆ. ಹಿಮೋಗ್ಲೋಬಿನ್ ಕರೆಕ್ಟಾಗಿಲ್ಲ ಅಂತ ಹೇಳಿದ್ರೆ ಗರ್ಭಾವ್ಯವಸ್ಥೆಯಲ್ಲಿ ಭ್ರೂಣದ ಕುಂಠಿತ ಬೆಳವಣಿಗೆ ಆಗ್ಬೋದು. ಸರಿಯಾದ ಸಮಯದಲ್ಲಿ ಹೆರಿಗೆ ನೋವು ಬಾರದೇ ಇರ್ಬೋದು. ಪ್ರಸವ ಸಮಯದಲ್ಲಿ ಕುಂಠಿತ ಹೆರಿಗೆ ಪ್ರಗತಿ ಆಗಬಹುದು. ಹಾಗೆಯೇ ಹೆಚ್ಚಿದ ಸಿಸೇರಿಯನ್ ಪ್ರಕರಣಗಳು ಜಾಸ್ತಿ ಆಗುತ್ತೆ ಇದರಿಂದ, ಮತ್ತು ಹೆಚ್ಚು ಅನಾಯಾಸ ಆಗುತ್ತೆ. ಗರ್ಭದಲ್ಲಿ ಭ್ರೂಣದ ಸಾವು ಕೂಡ ಆಗಬಹುದು. ಗರ್ಭದಲ್ಲಿ ಪ್ರಸವ ಸಮಯದಲ್ಲಿ ಅಧಿಕ ರಕ್ತಸ್ರಾವ ಕೂಡ ಆಗಬಹುದು. ಹಾಗೆಯೇ ಗರ್ಭಾವ್ಯವಸ್ಥೆಯಲ್ಲಿ ಅಥವಾ ಪ್ರಸವ ಸಮಯದಲ್ಲಿ ಹೆಚ್ಚಿದ ಸಾವಿನ ಪರಿಸ್ಥಿತಿ ಉಂಟಾಗ್ಬಿಡ್ಬೋದು. ಅದಕ್ಕೆ ಹಿಮೋಗ್ಲೋಬಿನ್ ಸರಿಯಾಗಿದೆಯಾ ಅಂತ ನೋಡ್ಕೊಳ್ಳಿ. ಸರಿಯಾದ ಪ್ರಮಾಣದಲ್ಲಿ ಹಾಲು ಉತ್ಪತ್ತಿಯಾಗದೇ ಇರಬಹುದು ಕೂಡ ಪ್ರಸವದ ನಂತರ. ಹಾಗಾಗಿ ಹಿಮೋಗ್ಲೋಬಿನ್ ಅಂಶವನ್ನು ನೀವು ನೋಟ್ ಡೌನ್ ಮಾಡಿಕೊಂಡು ಪ್ರತಿ ಬಾರಿ ಕೂಡ ಟೆಸ್ಟ್ ಮಾಡಿಸ್ಕೊಂಡು ಮೇಂಟೈನ್ ಮಾಡಿ. ಇದಕ್ಕೆ ಏನಾದರೂ ಕಮ್ಮಿ ಇತ್ತು ಅಂದರೆ ಡಾಕ್ಟರ್ಸ್ ಹತ್ರ ಕನ್ಸಲ್ಟ್ ಮಾಡೋದ್ರಿಂದ ಅವರು ನಿಮಗೆ ಸರಿಯಾದ ಮೆಡಿಸಿನ್ಸ್ನ ಕೊಟ್ಟು ರಿಕವರ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಮತ್ತು ಗರ್ಭಿಣಿಯ ಆರೈಕೆ ಎಷ್ಟು ಮುಖ್ಯ, ತುಂಬಾ ಮುಖ್ಯ ಅಲ್ವಾ? ಗರ್ಭಿಣಿಗೆ ಹಿಮೋಗ್ಲೋಬಿನ್ ಬೇಕು ಕರೆಕ್ಟು, ಕ್ಯಾಲ್ಶಿಯಂ ಬೇಕು ಕರೆಕ್ಟು. ಈ ಎಲ್ಲವನ್ನು ನೋಡ್ಕೊಳ್ಳೋದಕ್ಕೆ ಗರ್ಭಿಣಿಯ ಒಂದು ಆರೈಕೆ ನೋಟ್ ಅಂತ ಇರುತ್ತೆ. ಅದ್ರ ಬಗ್ಗೆ ಕೂಡ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಗರ್ಭಿಣಿಯ ಆರೈಕೆ ಅಂದರೆ ದಿನದಲ್ಲಿ ಮಾಮೂಲಿಗಿಂತ ಹೆಚ್ಚು ಆಹಾರ ಸೇವಿಸಬೇಕು. ಯಾಕೆಂದರೆ ನೀವು ಒಬ್ಬರಲ್ಲ, ಇಬ್ಬರನ್ನ ಸಾಕಬೇಕು ಅಂತ ಹೇಳ್ತಾರೆ. ಮನೆಗಳಲ್ಲಿ ನೀವು ನೋಡಿರ್ಬೋದು, ಆಕೆ ಏನಾದರೂ ಗರ್ಭಿಣಿ ಆಗಿದ್ದರೆ ಅಥವಾ ಆಕೆ ಮಗುವಿಗೆ ಹಾಲು ಕುಡಿಸುವಂಥ ತಾಯಿ ಆಗಿದ್ದರೆ ಊಟ ಬಡಿಸ್ಬೇಕಾದ್ರೂ ಕೂಡ ಹೊರಗಡೆ ಇವ್ರಿಗೊಂದು ಸೌಟ್ ಹೆಚ್ಚಾಗಿ ಹಾಕಿ ಅಂತ ಹೇಳ್ತಾರೆ ಊಟವನ್ನು. ಯಾಕೆ ಅಂತ ಅಂದರೆ ಇವರು ಒಬ್ಬಂಟಿ ಅಲ್ಲ, ಜೊತೆಗೆ ಮಗು ಇದೆ, ಮಗುವಿನ ಆಹಾರ ಕೂಡ ಇವಳು ತಿನ್ನಬೇಕು ಅಂತ ಹೇಳಿ ಒಂದು ಸ್ಪೂನ್ ಎಕ್ಸ್ಟ್ರಾ ಊಟವನ್ನು ಬಡಿಸಿ ಊಟ ಮಾಡಿಸ್ತಾರೆ. ಹಾಗಾಗಿ ನೀವು ಕೂಡ ಮನೆಯಲ್ಲಿ ಊಟ ಮಾಡಬೇಕಾದ್ರೆ ಸ್ವಲ್ಪ ಎಕ್ಸ್ಟ್ರಾ ತಿನ್ನೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಹಾಲು, ಹಸಿರು ತರಕಾರಿ, ಸೊಪ್ಪು, ಹಣ್ಣು ಇವನ್ನು ಕೂಡ ಹೆಚ್ಚಾಗಿ ತಗೋಬೇಕು. ಆಹಾರದಲ್ಲಿ ಅಯೋಡಿನ್ ಯುಕ್ತ ಉಪ್ಪನ್ನು ಮಾತ್ರ ಬಳಸಬೇಕು. ಪೂರಕ ಪೋಷಕಾಂಶ ಆಹಾರವನ್ನು ಅಂಗನವಾಡಿ ಕೇಂದ್ರದಿಂದ ನಿಯಮಿತವಾಗಿ ಪಡೆಯಿರಿ. ಅಂಗನವಾಡಿಯಲ್ಲಿ ಪೂರಕ ಆಹಾರವನ್ನು ಕೂಡ ಕೊಡ್ತಾರೆ, ಅದನ್ನು ಕೂಡ ನೀವು ತಗೋಬೇಕು ಅಂತ ಹೇಳ್ತಾರೆ. ಹಾಗೆಯೇ ಗರ್ಭಾವ್ಯವಸ್ಥೆಯಲ್ಲಿ ಆಗಾಗ್ಗೆ ವಿಶ್ರಾಂತಿ ಪಡೆಯಬೇಕು. ರೆಸ್ಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಿದ್ದೆ ಕೂಡ ಸರಿಯಾದ ಸಮಯಕ್ಕೆ ಮಾಡಬೇಕು ಅಂತ ಹೇಳ್ತಾರೆ. ಪ್ರತಿದಿನ ಹಗಲಿನಲ್ಲಿ ಕನಿಷ್ಠ 2 ಗಂಟೆಯ ಕಾಲ ರೆಸ್ಟ್ ಮಾಡಿ. ಅದು ಎಡಭಾಗದಲ್ಲಿ ತಿರುಗಿ ನಿದ್ದೆ ಮಾಡೋದ್ರಿಂದ ಏನಾಗುತ್ತೆ, ರಾತ್ರಿ ಗಂಟೆ ಎಷ್ಟೇ ಮಾಡಿದ್ರು ನೀವು ನಿದ್ದೆ, ಒಂದು 10 ಗಂಟೆ ನಿದ್ದೆ ಮಾಡಿರ್ತೀರ, 8 ಅವರ್ಸ್ ನಿದ್ದೆ ಮಾಡಿರ್ತೀರ, ಪರವಾಗಿಲ್ಲ. ಬಟ್ ಡೇ ಟೈಮಲ್ಲಿ 1 or 2 ಅವರ್ಸ್ ಸ್ವಲ್ಪ ರೆಸ್ಟ್ ಮಾಡೋದ್ರಿಂದ, ಲೆಫ್ಟ್ ಸೈಡ್ಗೆ ನಿದ್ದೆ ಮಾಡೋದ್ರಿಂದ ನಿಮ್ಮ ಮಗುವಿನ ಗ್ರೋತ್ ಗರ್ಭಕೋಶದಲ್ಲಿ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ತೊಡಕಿನ ಗರ್ಭವೆಂದು ಗೊತ್ತಾದರೆ ವಿಶ್ರಾಂತಿ ಮತ್ತು ವೈದ್ಯಕೀಯ ಚಿಕಿತ್ಸೆಯಲ್ಲಿ ರಾಜಿ ಮಾಡಿಕೊಳ್ಳಬೇಡಿ. ಏನಾದರೂ ನಿಮಗೆ ಗೊತ್ತಾಗುತ್ತೆ ಅಲ್ವಾ, ಡಾಕ್ಟರ್ಸ್ ಹೇಳ್ತಾರೆ ಏನಾದರೂ ಇಲ್ಲ ಮಾಡ್ಯುಲೇಷನ್ಸ್ ಬೇಕು, ಇಲ್ಲ ಇದೇನಾದರೂ ತೊಡಕಿದೆ, ತೊಂದರೆ ಇದೆ ಅಂತ ಹೇಳಿದಾಗ ಕರೆಕ್ಟಾಗಿ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಅದಕ್ಕೇನು ಟ್ರೀಟ್ಮೆಂಟ್ ಬೇಕೋ ತೊಗೊಳ್ಳಿ. ನಾನು ಕೊಡ್ತಾ ಇರೋ ಇನ್ಫಾರ್ಮೇಷನ್ ಬಂದು ತಾಯಿ ಕಾರ್ಡಲ್ಲಿ ಏನಿದೆ ಇನ್ಫಾರ್ಮೇಷನ್ಸು ಅದನ್ನು ನಿಮಗೆ ಹೇಳ್ತಿದ್ದೀನಿ. ನೀವು ಕೂಡ ಗರ್ಭಿಣಿಯಾಗಿದ್ದರೆ ತಾಯಿ ಕಾರ್ಡನ್ನ ಮಾಡಿಸ್ಕೊಳ್ಳಿ. ಹಾಗೆಯೇ ಗರ್ಭಿಣಿಯು ತುರ್ತಾಗಿ ಹತ್ತಿರದ FRU ಸುಸಜ್ಜಿತ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಹೋಗಲೇಬೇಕಾದ ಅಪಾಯದ ಸಂಕೇತಗಳು. ನಿಮಗೇನಾದರೂ ತೊಡಕು, ಇದು ಅಪಾಯ, ಇದು ರಾಂಗ್ ಟೈಮ್ ಅಂತ ಯಾವಾಗ ಗರ್ಭಿಣಿಗೆ ಅನಿಸುತ್ತೆ ಅಂತಂದರೆ, ಕಣ್ಣುಗಳು ತೀರಾ ಬಿಳಿಚಾಗಿ ಕಾಣಿಸ್ಕೊಳ್ಳೋಕೆ ಸ್ಟಾರ್ಟ್ ಆದರೆ, ಬಿಳುಪು ಜಾಸ್ತಿ ಅನಿಸ್ತಾ ಇದ್ದರೆ ನೀವು ಹಾಸ್ಪಿಟಲ್ಗೆ ಹೋಗಬೇಕು. ಅಥವಾ ಪ್ರಸವ ಪೂರ್ವ ಅಥವಾ ಪ್ರಸವದ ನಂತರದ ಅವಧಿಯಲ್ಲಿ ಅಧಿಕ ಜ್ವರ ಬಂದರೆ ಕೂಡ ನೀವು ಹಾಸ್ಪಿಟಲ್ಗೆ ಹೋಗಬೇಕು. ಪ್ರಸವ ಪೂರ್ವ ಅಥವಾ ಪ್ರಸವ ನಂತರ ರಕ್ತಸ್ರಾವ ಆದರೆ ಕೂಡ ನೀವು ಹಾಸ್ಪಿಟಲ್ಗೆ ಹೋಗಬೇಕಾಗಿರುತ್ತೆ. ಮತ್ತು ತಲೆನೋವು, ವಾಂತಿ, ಕಾಲು ಊತ, ಮೂರ್ಛೆ ಈ ಥರ ಏನಾದರೂ ಕಾಣಿಸ್ಕೊಂಡ್ರೆ ದಯವಿಟ್ಟು ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಳ್ಳಿ. ಹೆರಿಗೆ ನೋವಿಗೆ ಮುನ್ನ ನೀರಿನ ಚೀಲ ಒಡೆಯೋದು ಅಂತ ಏನಾದರೂ ಆದರೆ ಆವಾಗಲೂ ಕೂಡ ಎಮರ್ಜೆನ್ಸಿ, ನೀವು ಹಾಸ್ಪಿಟಲ್ಗೆ ಬೇಗನೆ ಹೋಗಬೇಕು. 12 ಗಂಟೆಗಳ ದೀರ್ಘಕಾಲ ಪ್ರಸವ ವೇದನೆ ಏನಾದರೂ ನಿಮಗೆ ಸ್ಟಾರ್ಟ್ ಆಗಿದ್ದರೆ ಅದನ್ನು ಕೂಡ ನೀವು ಹಾಸ್ಪಿಟಲ್ಗೆ ಹೋಗಿ ಎಮರ್ಜೆನ್ಸಿ ಅಂತ ಹೇಳಿ ತೋರಿಸ್ಕೊಳ್ಳಿ. ಇವೆಲ್ಲವೂ ಕೂಡ ಎಮರ್ಜೆನ್ಸಿ ಸಿಗ್ನಲ್ಸ್ ಅಂತಲೇ ಹೇಳ್ಬೋದು. ಹಾಗೆ ತುರ್ತು ಸಂದರ್ಭದಲ್ಲಿ ಮನೆಯಲ್ಲಿ ಹೆರಿಗೆಯಾದಲ್ಲಿ ಏನೆಲ್ಲ ನೋಡ್ಕೋಬೇಕು ಅಂತ ಕೆಳಗಿನ 5 ಸೂಚನೆಗಳನ್ನ ಕೊಟ್ಟಿದ್ದಾರೆ. ಸ್ವಚ್ಛ ಕೈಗಳು, ಸ್ವಚ್ಛ ಪೆರಿನಿಯಮ್ ಮತ್ತು ಪರಿಸರ, ಸ್ವಚ್ಛ ಬ್ಲೇಡ್, ಸ್ವಚ್ಛ ದಾರ ಹೊಕ್ಕಳು ಬಳ್ಳಿಯನ್ನು ಕಟ್ಟಲು, ಸ್ವಚ್ಛ ಬಟ್ಟೆಗಳು, ನವಜಾತ ಶಿಶುವಿನ ಆರೈಕೆಗಾಗಿ. ಇವಿಷ್ಟು ಕೂಡ ನಿಮ್ಮ ಹೆರಿಗೆ ಏನಾದರೂ ಮನೆಯಲ್ಲೇ ಆದರೆ ನೀವು ಮೇಂಟೈನ್ ಮಾಡಬೇಕಾಗಿದ್ದು ಒಂದೇ ಒಂದು ಪಾಯಿಂಟು, ಹೈಜೀನ್.
ಈ ಸ್ವಚ್ಛತೆ ಅನ್ನೋದು ನಿಮ್ಮ ಜೊತೆ ಇದ್ಬಿಟ್ರೆ ನಿಮ್ಮ ಮತ್ತು ನಿಮ್ಮ ಮಗುವಿನ ಆರೈಕೆ ಆರಾಮಾಗಿ ಸಲೀಸಾಗಿ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಆಸ್ಪತ್ರೆಗೆ ಹೋಗಲು ವಾಹನದ ವ್ಯವಸ್ಥೆಯನ್ನು ಮಾಡ್ಕೋಬೇಕು. ಮಹಿಳೆ ಆರೋಗ್ಯ ಸಹಾಯಕಿಯನ್ನು ಕರೆಸ್ಕೋಬೇಕು. ಹಾಗೆ ಮಗು ಹುಟ್ಟಿದ 1 ತಾಸಿನ ಒಳಗೆ ತಾಯಿಯ ಎದೆ ಹಾಲನ್ನು ಕುಡಿಸ್ಬೇಕು. ಇದು ತುಂಬಾ ಇಂಪಾರ್ಟೆಂಟ್ ವೀಕ್ಷಕರೇ. ಯಾಕೆಂದರೆ ಮಗುವಿನ ಮೊದಲನೇ ಒಂದು ಫೀಡಿಂಗ್ ಏನು ಪವರ್ ಇರುತ್ತೆ ತಾಯಿಗೆ, ಅದು ರೋಗ ನಿರೋಧಕ ಶಕ್ತಿಯನ್ನು ತುಂಬ ಹೆಚ್ಚು ಹೊಂದಿರುತ್ತೆ ಅಂತಲೇ ಹೇಳ್ಬೋದು. ತಾಯಿ ಹೆರಿಗೆಯಾದ 1 ಗಂಟೆ ಒಳಗಡೆ ಮಗುವಿಗೆ ಹಾಲನ್ನ ಕುಡಿಸೋದ್ರಿಂದ ಮಗುವಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಬರುತ್ತೆ. ಆ ಹಾಲು ಯೆಲ್ಲೋ ಕಲರ್ ಇರುತ್ತೆ ಅಂತ ಕೂಡ ಹೇಳ್ತಾರೆ. ಅಷ್ಟು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುವಂಥ ಒಂದು ಪ್ರೋಟೀನ್ ಭರಿತವಾದ ಹಾಲನ್ನು ಮಗುವಿಗೆ ಮಿಸ್ ಮಾಡಬೇಡಿ, 1 ಗಂಟೆ ಒಳಗಡೆ ಕುಡಿಸಿ. ಮತ್ತು ಹೆರಿಗೆಗಳ ನಡುವೆ 3 ವರ್ಷಗಳ ಅಂತರ ಇರಬೇಕು ಅಂತ ಕೂಡ ಹೇಳ್ತಾರೆ. ಫಸ್ಟ್ ಮಗು ಅಥವಾ ನೆಕ್ಸ್ಟ್ ಮಗುಗೆ 2 ಮಗುವಿನ ಮಧ್ಯದಲ್ಲಿ 3 ವರ್ಷ ಅಂತರ ಇರೋದ್ರಿಂದ ಮಗುವಿನ ಆರೈಕೆಗೆ ಮತ್ತು ತಾಯಿಯ ಒಂದು ಬಲ ತುಂಬ್ಕೊಳ್ಳೋದಕ್ಕೂ ಕೂಡ ಟೈಮ್ ಸಿಕ್ಕಿರುತ್ತೆ. ಯಾಕೆ ಅಂದರೆ ಬ್ಯಾಕ್ ಟು ಬ್ಯಾಕ್ ಮಕ್ಕಳಾದಾಗ ಏನಾಗುತ್ತೆ, ತಾಯಿಗೆ ಒಂದು ಶಕ್ತಿ ಇರೋದಿಲ್ಲ, ಮಗುವಿನ ಹೊರುವಷ್ಟು ಶಕ್ತಿ ಇರೋದಿಲ್ಲ. ಅವಳ ದೇಹ ಕೂಡ ಒಂದು ಮಗುವಿಗೆ ಜನನ ಕೊಟ್ಟು ಸ್ವಲ್ಪ ಕುಗ್ಗಿರುತ್ತೆ. ಆಕೆಗೂ ಕೂಡ ನೆಕ್ಸ್ಟ್ ಮಗುವಿಗೆ ಜನ್ಮ ಕೊಡಬೇಕು ಅಂದಾಗ ಸ್ವಲ್ಪ ವಿಶ್ರಾಂತಿ ಬೇಕಾಗಿರುತ್ತೆ. ಆ ವಿಶ್ರಾಂತಿ ತಾಯಿಗೂ ಕೂಡ ಸಿಗಬೇಕು. ಹಾಗೆ ಮಗುವಿನ ಬೆಳವಣಿಗೆಗೂ ಕೂಡ ಕುಂಠಿತ ಆಗಬಾರ್ದು. ಮೊದಲನೇ ಮಗು ಇರ್ಬೋದು ಅಥವಾ ನಿಮ್ಮ ಫಸ್ಟ್ ಮಗು ಯಾವುದಿರುತ್ತೆ ಆ ಮಗುವಿನ ಒಂದು ಲಾಲನೆ ಪಾಲನೆ ಎಲ್ಲ ಜವಾಬ್ದಾರಿಗಳು ತಾಯಿಗೆ ಹೆಚ್ಚಿರೋದ್ರಿಂದ ಆ ಮಗುವಿಗೂ ಸಮಯ ಕೊಡಬೇಕು ಅಂತ ಹೇಳಿ ಈ 2 ಮಗುವಿನ ನಡುವೆ 3 ವರ್ಷಗಳ ಗ್ಯಾಪ್ ಇರಬೇಕು ಅಂತಲೇ ಹೇಳ್ತಾರೆ. ಇನ್ನೊಂದಷ್ಟು ಇನ್ಫಾರ್ಮೇಷನ್ಸ್ ಇದೆ, ಚೆಕಪ್ಗಳಿರುತ್ತೆ. ಪ್ರತಿ ಬಾರಿ ನೀವು ವಿಸಿಟ್ ಮಾಡಿದಾಗ ಡಾಕ್ಟರ್ಸ್ ನಿಮಗೆ ನೋಡಿ ಚೆಕಪ್ ಮಾಡಿ ಬರೆದಿರ್ತಾರೆ. ಮಗುವಿನ ಜನನದ ನಂತರ ನಿಮಗೆ ಏನೆಲ್ಲ ಇನ್ಫಾರ್ಮೇಷನ್ಸ್ ಇರುತ್ತೆ ಅನ್ನೋದು, ಮಗುವಿನ ಜನನದ ನಂತರ ಮಗುವಿನ ಬೆಳವಣಿಗೆಗೆ ಏನೆಲ್ಲ ಇನ್ಫಾರ್ಮೇಷನ್ಸ್ ಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ಕ್ಲಿಪ್ಪಲ್ಲಿ ತಿಳಿಸ್ಕೊಡ್ತೀನಿ. ಪ್ಲೀಸ್ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಮನೆಯ ಹತ್ತಿರದಲ್ಲಿ ಯಾರಿಗಾದರೂ ಗರ್ಭಿಣಿಯರಿದ್ದರೆ ಈ ಇನ್ಫಾರ್ಮೇಷನ್ನ ನೀವು ನೋಡಿ ಅವ್ರಿಗೆ ತಿಳಿಸ್ಕೊಡಿ. ಇಲ್ಲ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ನೋಡೋದಕ್ಕೆ ಹೇಳಿ. ಈ ಪುಸ್ತಕವನ್ನು ಸಂಪೂರ್ಣವಾಗಿ ಓದೋಕ್ಕಾಗಿಲ್ಲ ಅಂದರೆ ವಿಡಿಯೋ ನೋಡಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.